ತಮ್ಮ ನೆಚ್ಚಿನ ಶಿಕ್ಷಕರನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ನೋಡಿ ಒಂದು ಕಡೆ ಮಕ್ಕಳು ಕಣ್ಣೀರನ್ನು ಹಾಕ್ತಿದ್ದಾರೆ. ಶಿಕ್ಷಕರನ್ನು ಟ್ರಾನ್ಸ್ಫರ್ ಮಾಡಿದ್ದಕ್ಕೆ ಶಾಲಾ ಮಕ್ಕಳು ಕಣ್ಣೀರನ್ನು ಹಾಕಿರುವಂಥ ಘಟನೆ ಆಗಿದೆ. ಬಿಕ್ಕಿ ಬಿಕ್ಕಿ ಹತ್ತಿರುವಂಥ ಮಕ್ಕಳು. ಹೃದಯ ಸ್ಪರ್ಶಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂಥ ತೋಟದ ಶಾಲೆ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಅಲಕನೂರು ಗ್ರಾಮ. ಶೋಭಾ ವಾಲೇಕರ್ ಹಾಗೂ ಬಸವರಾಜ್ ಅನ್ನವರನ್ನು ವರ್ಗಾವಣೆ ಮಾಡಿದರು. ಇದಕ್ಕಾಗಿ ಮಕ್ಕಳು ಕಣ್ಣೀರನ್ನು ಹಾಕಿದ್ದಾರೆ. ಶಾಲೆಯಲ್ಲಿ 10 ವರ್ಷಗಳಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಂಥ ಶಿಕ್ಷಕರು. ಈಗ ನಮ್ಮ ಈ ಸರ್ಕಾರ ಸಮಾರಂಭಕ್ಕೆ ಮಾಡಬೇಕು. ನಾವು ಎಷ್ಟು ಭರವಸೆಯನ್ನು ನಿಮಗೆ ಕೊಡಕ್ಕೆ ಇಷ್ಟಪಡ್ತೀವಿ. ಭಗವಾನ್ ಸರ್ ಅವರು ಇಲ್ಲೇ ಪಕ್ಕದ ಶಾಲೆ ಒಳಗೆ ಸ್ವಲ್ಪ ಸರ್ ನೀವು ಸ್ವಲ್ಪ ಸರ್ ಸ್ವಲ್ಪ ಸರ್ ನೀವು ಸ್ವಲ್ಪ ಸರ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಈ ಕ್ಷಣದ ಒಂದು ಬಿಗ್ ಬ್ರೇಕಿಂಗ್ ಬರ್ತಾ ಇದೆ. ಇವತ್ತು ಸರ್ಕಾರದಲ್ಲಿ ಅಭಿವೃದ್ಧಿಗೆ ಹಣ ಇಲ್ಲ, ಗ್ಯಾರಂಟಿಯನ್ನು ಸರಿದೂಗಿಸೋದಕ್ಕೆ ಹಣವಿಲ್ಲ ಅನ್ನುವ ಚರ್ಚೆಗಳು ನಡೀತಾ ಇದೆ. ಇದರ ನಡುವೆ ಪಂಚ ಗ್ಯಾರಂಟಿಯ ವಿಚಾರವಾಗಿ ಹಣ ಹೊಂದಿಸೋದಕ್ಕೆ ಪರದಾಟ ನಡೀತಾ ಇದೆಯಲ್ಲ, ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆಯ DBT ಹಣವೂ ಕೂಡ ಬರ್ತಾ ಇಲ್ಲ. ವೃದ್ಧಾಪ್ಯ, ವಿಧವಾ ವೇತನ ಸಿಗದೆ ಬಡವರು ಪರದಾಡ್ತಾ ಇದ್ದಾರೆ. ಆದರೆ ಆರೋಗ್ಯಕ್ಕೆ ಲಕ್ಷ ಲಕ್ಷ ಹಣ ಕ್ಲೈಮ್ ಅನ್ನು ಮಾಡಿರುವಂಥ ರಾಜಕಾರಣಿಗಳು, ವಿಧಾನ ಪರಿಷತ್ ಸದಸ್ಯರಿಂದ ಲಕ್ಷ ಲಕ್ಷ ಹಣ ಕ್ಲೈಮ್ ಮಾಡಲಾಗಿದೆ. ಒಂದೇ ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ಕ್ಲೈಮ್ ಮಾಡಿರುವಂಥ ಶಾಸಕರು. ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಪ್ರಶ್ನೆ ಉದ್ಭವ ಆಗ್ತಿರೋದೇನು ಗೊತ್ತಾ, ಇಷ್ಟೊಂದು ಅನಾರೋಗ್ಯನ ಅಂತೇಳಿ. ಯಾಕೆ ಅಂತಂದರೆ ಇವತ್ತು ನೋಡಿ, ವೃದ್ಧಾಪ್ಯಗೆ ದುಡ್ಡಿಲ್ಲ, ವಿಧವಾ ವೇತನ ಬರ್ತಾ ಇಲ್ಲ, ಅದು ಸಿಗದೆ ಬಡವರು ಇವತ್ತು ಪರದಾಡ್ತಿದ್ದಾರೆ. ಮತ್ತೊಂದು ಕಡೆ ವಿಧಾನ ಪರಿಷತ್ ಸದಸ್ಯರು ಅನಾರೋಗ್ಯದ ವಿಚಾರವಾಗಿ ಲಕ್ಷ ಲಕ್ಷ ಹಣವನ್ನು ಕ್ಲೈಮ್ ಮಾಡಿಕೊಂಡಿದ್ದಾರೆ. ಯಾರ್ಯಾರು ಎಷ್ಟೆಷ್ಟು ಕ್ಲೈಮ್ ಮಾಡಿದ್ದಾರೆ ಎನ್ನುವ ಡೀಟೇಲ್ ರಿಪಬ್ಲಿಕ್ ಕನ್ನಡದ ಬಳಿ ಇದೆ. ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೋಡಿ ಯಾರ್ಯಾರು ಅಂತೇಳಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. MLC ಭಾರತಿ ಶೆಟ್ಟಿ ಅವರು 48,70,424 ರೂಪಾಯಿ ಕ್ಲೈಮ್ ಮಾಡಿದ್ದಾರಂತೆ. ಲಕ್ಷ ಲಕ್ಷ ಕ್ಲೈಮ್ ಮಾಡಿದ್ದಾರೆ. ಅತಿ ಹೆಚ್ಚು ಹಣ ಕ್ಲೈಮ್ ಮಾಡಿದಂಥ MLC ಭಾರತಿ ಶೆಟ್ಟಿ ಅವರು. ಇನ್ನು 2ನೇ ಸ್ಥಾನದಲ್ಲಿದ್ದಾರೆ CP ಯೋಗೇಶ್ವರ್. ಆರೋಗ್ಯಕ್ಕಾಗಿ 39,64,114 ರೂಪಾಯಿ ಖರ್ಚಾಗಿದೆ ಅಂತೇಳಿ ಕ್ಲೈಮ್ ಮಾಡಿದ್ದಾರೆ. 3ನೇ ಸ್ಥಾನದಲ್ಲಿ ಚನ್ನರಾಜ್ ಹಟ್ಟಿಹೊಳಿ ಇದ್ದಾರೆ. ಅಕ್ಕ ಸಚಿವೆ ಆಗಿದ್ರು ಕೂಡ ಆರೋಗ್ಯಕ್ಕೆ 17 ಲಕ್ಷ ರೂಪಾಯಿ ಖರ್ಚಾಗಿದೆ ಅಂತೇಳಿ 3ನೇ ಸ್ಥಾನದಲ್ಲಿರುವಂಥ ಚನ್ನರಾಜ್ ಹಟ್ಟಿಹೊಳಿ ಅವರು. ಒಂದೇ ವರ್ಷದಲ್ಲಿ ಆರೋಗ್ಯಕ್ಕೆ ಗೋವಿಂದರಾಜ್ ಖರ್ಚು ಮಾಡೋದೆಷ್ಟು ಗೊತ್ತಾ? 7,26,723 ರೂಪಾಯಿ. ಹಿರಿಯ ಶಾಸಕ ಲಕ್ಷ್ಮಣ್ ಸವದಿ ಸರ್ಕಾರದ ಹಣವನ್ನು ಖರ್ಚು ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಆಗಿರುವಂಥ ಬಸವರಾಜ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಇವತ್ತು ಬಡವರು ಪರದಾಡ್ತಿದ್ದಾರೆ, ಸರ್ಕಾರದಿಂದ ಸಿಗಬೇಕಾಗಿರುವಂಥ ಹಣ ಸಿಗ್ತಾ ಇಲ್ಲ ಅಂತೇಳಿ. ಓಕೆ, ಮತ್ತೊಂದು ಕಡೆ ಲಕ್ಷ ಲಕ್ಷ ಕ್ಲೈಮ್ ಆಗ್ತಾ ಇದೆ. ಓಕೆ, ಅಂದರೆ ನಮ್ಮಲ್ಲಿರುವಂಥ ರಾಜಕಾರಣಿಗಳು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ ಪ್ರಮುಖವಾಗಿ. ಓವರಾಲ್ ಆಗಿ ಮಾತಾಡೋದಾದರೆ ಬಸವರಾಜ್, ಖಂಡಿತ ನಾಗೇಂದ್ರ ಬಾಬು, ರಾಜಕಾರಣಿಗಳು ಇಷ್ಟೊಂದು ಹಣ ಕ್ಲೈಮ್ ಮಾಡಬಹುದು ಅನ್ನುವಂಥದ್ದು ಬಹಳ ಪ್ರಶ್ನೆ ಎದ್ದೇಳುತ್ತೆ. ಯಾಕಂದರೆ ಅವರಿಗೆ ಆರೋಗ್ಯಕ್ಕಾಗಿ ಹಣ ಸರ್ಕಾರದಿಂದ ಮೀಸಲಿರುತ್ತೆ, ಅದು ಸ್ಪೆಷಾಲಿಟಿ ಇದೆ ಅನ್ನೋವಂಥದ್ದು ಒಪ್ಕೋಬಹುದು. ಆದರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ, ಅದು ಒಂದೇ ವರ್ಷದಲ್ಲಿ ಇಷ್ಟೊಂದು ಹಣನ ಇವರು ಖರ್ಚು ಮಾಡ್ತಾರೆ ಅನ್ನೋದಾದರೆ ಯಾವ ನೈತಿಕತೆ ಇದೆ ಅನ್ನುವಂಥದ್ದು ಬಹಳ ಪ್ರಶ್ನೆ ಬರುತ್ತೆ. ಮತ್ತು ಇವರು ಇಂತಹ ವ್ಯವಸ್ಥೆಯನ್ನು ಬಳಸ್ಕೊಳ್ಳೋದಕ್ಕೋಸ್ಕರ ಕೂಡ ಇವರು ಜನಪ್ರತಿನಿಧಿಗಳಾಗ್ತಾರೆ ಅನ್ನೋಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ನೀವು ಸಾಮಾನ್ಯವಾಗಿ ಇನ್ಶೂರೆನ್ಸ್ 5 ಲಕ್ಷ 10 ಲಕ್ಷಕ್ಕೆ ತೆಗೆದುಕೊಳ್ತೇವೆ ಆರೋಗ್ಯ ವಿಮಾನ, ಆದರೆ
ಇವರು 50 ಲಕ್ಷದವರೆಗೂ ತೆಗೆದುಕೊಂಡು ಹೋಗ್ತಾರೆ ಅನ್ನೋದಾದರೆ ಪ್ರಶ್ನೆ ಉದ್ಭವ ಆಗೇ ಆಗುತ್ತೆ. ಸಾಮಾನ್ಯರಿಗೆ ಒಂದು ನ್ಯಾಯ, ಇಲ್ಲಿ ದೊಡ್ಡ ಜನಪ್ರತಿನಿಧಿಗಳಿಗೆ ಒಂದು ನ್ಯಾಯ ಅಂತ ಪ್ರಶ್ನೆ ಎದ್ದೇ ಹೇಳುತ್ತೆ. ಯಾಕಂದರೆ ನೀವು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಕೇವಲ 3 ಲಕ್ಷ ರೂಪಾಯಿ ಕೊಡುವಂಥದ್ದು ಕೆಲಸ ಆಗುತ್ತೆ ಸರ್ಕಾರದಿಂದ. ನೀವು 15 ಲಕ್ಷ 20 ಲಕ್ಷ ಕೂಡ ಖರ್ಚು ಮಾಡ್ಕೊಂಡಿದ್ರು ಕೂಡ ಆ ಪರಿಹಾರ ಆಗಿ ಕೇವಲ 3 ಲಕ್ಷದವರೆಗೆ ಮೇಲೆ ಕೊಡಲ್ಲ. ಆದರೆ ಜನಪ್ರತಿನಿಧಿಗಳು ಹತ್ತತ್ರ 50 ಲಕ್ಷದವರೆಗೂ ಖರ್ಚು ಮಾಡಿದ್ದಾರೆ ಒಂದೇ ವರ್ಷಕ್ಕೆ ಅನ್ನೋದಾದರೆ ಇದು ಯಾವ ನೈತಿಕತೆ ಪ್ರಶ್ನೆ ಅನ್ನುವಂಥದ್ದು ಭಾಳ ಪ್ರಶ್ನೆ ಎದ್ದೇಳುತ್ತೆ. ನೀವು ಉದಾಹರಣೆ ಗಮನಿಸಬಹುದು, ಸಿ ಪಿ ಯೋಗೇಶ್ವರ್ ಅವರು 39 ಲಕ್ಷದವರೆಗೂ ಖರ್ಚು ಮಾಡಿದ್ದಾರೆ. ಅವರು ಕೋಟ್ಯಾದಂತ ರೂಪಾಯಿಯನ್ನು ಅಫಿಡವಿಟಲ್ಲಿ ಚನ್ನಪಟ್ಟಣದ ಚುನಾವಣೆಯಲ್ಲಿ ತೋರಿಸಿದ್ದಾರೆ. ಅಂಥವ್ರಿಗೂ ಕೂಡ ಹಣದ ಬರ ಬಂತ. ಅದ್ರ ಜೊತೆಗೆ ಚಂದ್ರರಾಜ್ ಹಟ್ಟಿಹೊಳಿ ಅವರು, ಅವರ ಅಕ್ಕ ಸಚಿವರಾಗಿದ್ದಾರೆ, ಅವ್ರ ಕುಟುಂಬವು ಕೂಡ ದೊಡ್ಡ ವ್ಯಾಪಾರ ಮನೆತನದಿಂದ ಬರ್ತದೆ. ಅವರು ಕೂಡ ಇಷ್ಟೊಂದು ಹಣವನ್ನು ಖರ್ಚು ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋಂಥದ್ದು. ಅದ್ರ ಜೊತೆಗೆ ಗೋವಿಂದರಾಜ್ ಅವರು ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿಯಲ್ಲಿ ಎಲ್ಲ ಪಕ್ಷಗಳಿಗೆ ಸಲ್ತಕ್ಕಂತಹ MLC. ಇಂತಹವರು ಕೋಟ್ಯಾಂತರ ರೂಪಾಯಿ ಒಡೆತನ ಇದ್ದಂತಹ ವ್ಯವಹಾರ ಇದ್ದಂತಹ ಒಬ್ಬ MLC 7 ಲಕ್ಷ ರೂಪಾಯಿ ಒಂದೇ ವರ್ಷಕ್ಕೆ ಕ್ಲೈಮ್ ಮಾಡ್ತಾರೆ ಅನ್ನೋದಾದ್ರೆ ಸಹಜವಾಗಿ ಪ್ರಶ್ನೆಗಳು ಎದ್ದೇ ಹೇಳುತ್ತೆ. ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ಹೇಳ್ತೇನೆ ನಾಗೇಂದ್ರ ಬಾಬು. MG ಮೂಳೆ ಈಗ ಕಳೆದ 2-3 ತಿಂಗಳಿಂದ ಹಿಂದೆ ಅವರು ಪರಿಷತ್ ಸದಸ್ಯರಾಗಿ ಆಯ್ಕೆ ಆಗಿದ್ದಾರೆ. ಅವರು 2,24,000 ರೂಪಾಯಿ ಕ್ಲೈಮ್ ಮಾಡಿದ್ದಾರೆ ಆರೋಗ್ಯಕ್ಕಾಗಿ. ಅಂದರೆ ಸಹಜವಾಗಿ ಇದೊಂದಿಷ್ಟು ಪ್ರಶ್ನೆಗಳು ಎದ್ದೇಳುತ್ತೆ. ಹಾಗಾಗಿ ಸಾಮಾನ್ಯರಿಗೊಂದು ನ್ಯಾಯ, ಜನಸಾಮಾನ್ಯರಿಗೊಂದು ನ್ಯಾಯ ಅನ್ನುವಂಥ ಮತ್ತು ಜನಪ್ರತಿನಿಧಿಗಳಿಗೊಂದು ನ್ಯಾಯ ಅನ್ನುವಂಥದ್ದು ಈ ಹಣ ಕ್ಲೈಮ್ ಮಾಡಿರೋ ರೀತಿಯನ್ನು ನೋಡಿದರೆ ಪ್ರಶ್ನೆಗಳು ಎದ್ದೇಳುತ್ತೆ. ಇದಕ್ಕೆ ಉತ್ತರವನ್ನು ಅವರೇ ಕಂಡುಕೊಳ್ಬೇಕಾಗತ್ತೆ. ಇಷ್ಟೊಂದು ಹಣವನ್ನು ನಾವು ಯಾಕೆ ಖರ್ಚು ಮಾಡ್ತಾ ಇದ್ದೇವೆ, ಇಂತಹ ಅನಾರೋಗ್ಯ ನಮಗೇನು ಬಾಧಿಸ್ತಾ ಇದೆ, ಅನಾರೋಗ್ಯ ಬಾಧಿಸ್ತಾ ಇದೆ ಅನ್ನೋದಾದರೆ ಜನಪ್ರತಿನಿಧಿಗಳು ಬೇಕಾಬಿಟ್ಟು ಈ ಥರದ ಹಣ ವ್ಯಯ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋಂಥ ಪ್ರಶ್ನೆಗಳು ಎದ್ದೇಳುತ್ತೆ. ಅದನ್ನು ಆ ಉತ್ತರವನ್ನು ಈಗ ಇವ್ರು ಇಷ್ಟೆಲ್ಲ ಕ್ಲೈಮ್ ಮಾಡಿದ್ರು ನೋಡಿ, ಯಾರೆಲ್ಲ ಇದ್ದಾರೆ ಅಂತೇಳಿ ಲಿಸ್ಟೇ ಇದೆ. TA ಶರವಣ ಅವರಿದ್ದಾರೆ, ಹರೀಶ್ ಕುಮಾರ್, ಮರಿತಿಬ್ಬೇಗೌಡ, ನಾರಾಯಣ ಸ್ವಾಮಿ, ಅಬ್ದುಲ್ ಜಬ್ಬಾರ್, ಸುಧಾಮ್ ದಾಸ್, ಸುನಿಲ್ ವಲ್ಯಾಪ್ರೆ, ಛಲವಾದಿ ನಾರಾಯಣ ಸ್ವಾಮಿ, YM ಸತೀಶ್, ಮಧು ಮಾದೇಗೌಡ, ರಘುನಾಥ್ ಮಲ್ಕಾಪ್ರೆ, ಇವರೆಲ್ಲರೂ ಕೂಡ ಈಗ ಕ್ಲೈಮ್ ಮಾಡ್ಕೊಂಡಿದ್ದಾರೆ. ಕ್ಲೈಮ್ ಮಾಡಿಕೊಂಡ್ರು ಅಂತಂದಮೇಲೆ ಈಗ ನೋಡಿ, ನಾವು ಸಾಮಾನ್ಯವಾಗಿ ಇನ್ಶೂರೆನ್ಸನ್ನು ಕ್ಲೈಮ್ ಮಾಡ್ತೀವಿ ಅಂತಂದರೆ ನಮ್ಮದೊಂದು 100 ಪ್ರಶ್ನೆಗಳನ್ನು ಮಾಡ್ತಾರೆ. ಯಾವಾಗ ಅಡ್ಮಿಟ್ ಆಗಿದ್ರಿ, ಯಾವಾಗ ಡಿಸ್ಚಾರ್ಜ್ ಆಗಿದ್ರಿ, ಏನೆಲ್ಲ ಪ್ರಿಸ್ಕ್ರಿಪ್ಷನ್ಸ್ ಇದೆ, ಏನೆಲ್ಲ ಟೆಸ್ಟ್ ಮಾಡಿಸಿದ್ದೀರಿ, ಇದೆಲ್ಲವೂ ಕೂಡ ಅವ್ರು ಇನ್ವೆಸ್ಟಿಗೇಟ್ ಮಾಡ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಮತ್ತೊಂದು ಕಡೆ ಇಷ್ಟು ಹಣ ಕ್ಲೈಮ್ ಮಾಡ್ದಂಗೆ ಸರ್ಕಾರ ಹಣವನ್ನು ಕೊಟ್ಬಿಡುತ್ತಾ ಬಸವರಾಜ್? ಖಂಡಿತ ನಾಗೇಂದ್ರ ಬಾಬು, ಅವರು ಎಷ್ಟೆಲ್ಲ ಆರೋಗ್ಯಕ್ಕಾಗಿ ಹಣವನ್ನು ಖರ್ಚು ಮಾಡಿದ್ದಾರೆ ಅಂತ ಅನ್ನುವಂಥ ಬಿಲ್ಲನ್ನು ಹಾಕೊಡುತ್ತಲ್ಲ, ಅದಕ್ಕೆಲ್ಲವನ್ನು ಕೂಡ ಸುಲಭವಾಗಿ ಪಾಸ್ ಆಗುತ್ತೆ. ಇದೊಂದು ರೀತಿಯಲ್ಲಿ ಬಹಳ ಸಲೀಸಾಗಿ ಹಾಲು ಕುಡಿದಷ್ಟೇ ಅವರಿಗೆ ಹಣ ಸಿಕ್ಬಿಡುತ್ತೆ. ನಾವು ಇನ್ಶೂರೆನ್ಸ್ ಮಾಡಿಕೊಂಡ್ರೆ 108 ಪ್ರಶ್ನೆಗಳನ್ನು ಇನ್ಶೂರೆನ್ಸ್ ಕಂಪ್ನಿಗಳು ಕೇಳ್ತವೆ, 108 ಪ್ರಶ್ನೆಗಳು ಉತ್ತರ ಕೊಡಬೇಕು. ಇಂತಹ ಸಮಾಜದಲ್ಲಿ ನಾವು ಇರುತ್ತಂಥ ಸಂದರ್ಭದಲ್ಲಿ ಇವರಿಗೆ ಲಕ್ಷಾಂತರ ರೂಪಾಯಿ ಅದು ಒಂದೇ ವರ್ಷದಲ್ಲಿ ಸಿಗುತ್ತೆ ಅನ್ನೋದಾದರೆ ಸಹಜವಾಗಿ ಪ್ರಶ್ನೆಗಳು ಎದ್ದೇ ಹೇಳುತ್ತೆ. ಮತ್ತು ಇಂತಹ ಕ್ಲೇಮನ್ನು ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ಸರ್ಕಾರ ಕೊಟ್ಟಿದೆಯಲ್ಲ, ಇದು ಬಹಳ ಪ್ರಶ್ನೆಗೆ. ಯಾಕೆಂದರೆ ಇವರಿಗೆ ಒಂದಷ್ಟು ಇನ್ಶೂರೆನ್ಸ್ ಮಾಡಿಕೊಟ್ಟಿದ್ರೆ ಆಗಿ ಹೋಗಿರುವಂಥದ್ದು. ಇವರೆಲ್ಲವೂ ಆರೋಗ್ಯದ ಸರ್ಟಿಫಿಕೇಟನ್ನು ಅಥವಾ ಅವರು ಬಳಕೆ ಹಣ ಖರ್ಚು ಮಾಡಿದ ಸರ್ಟಿಫಿಕೇಟ್ ಅಂತ ಕೊಟ್ಟಾಗ ಇಷ್ಟೊಂದು ಪ್ರಮಾಣದಲ್ಲಿ ಲಕ್ಷ ಹಣವನ್ನು ಸರ್ಕಾರ ಬಿಡುಗಡೆ ಮಾಡುತ್ತೆ ಅನ್ನೋದಾದರೆ ಸಹಜವಾಗಿ ಪ್ರಶ್ನೆಗಳು ಹೇಳುತ್ತೆ. ಯಾಕಂದರೆ ಅವರ ಅನುಕೂಲಕ್ಕಾಗಿ ಒಂದು